ಏನದ ಪೂರಾ ಎಲ್ಲ ಶಾಲಿಗ್ರಾಮ ಶಿಲಾ ಅದ ಏಕಶಿಲಾ. ಒಂದೇ ಶಿಲಾದೊಳಗೆ ಲಕ್ಷ್ಮೀದೇವಿ ಕೂತಿದ್ದು, ಮುಂದೆ ಶಂಖ ಚಕ್ರ ಹಸ್ತ ಪದ್ಮ ಎಲ್ಲ ಇದು ಮಾಡಿದ್ದು, ಅವೆಲ್ಲ ಡಾಬ ವೈಡೂರ ಎಲ್ಲ ಹಾಕ್ಕೊಂಡಿದ್ದು ಒಂದೇ ಇದ್ರೊಳಗೆ ಎಲ್ಲ ಕೆತ್ತನೆ ಮಾಡಿದ್ದ ಏಕಶಿಲಾ. ಅಂದರೆ ಹಿಂಗೆ ಭಾಗ ಆಗಿದ್ದು ಇಲ್ಲ, ಒಂದೇ ಶಿಲಾದಾಗೆ ಎಲ್ಲ ಇದನ್ನು ಕೆತ್ತನೆ ಮಾಡಿದ್ದಾರೆ. ವಿಶೇಷ ಅಂದ್ರೆ ಹಿಂಗೆ ಎಲ್ಲಿ ಇರೋದು ಅಗದಿ ಕ್ವಚಿತ. ಆದರೆ ನಮ್ಮ ಶೂರಪಾಲ ನರಸಿಂಹದೇವ್ರದ್ದು ಏನಂದ್ರೆ ಇದೊಂದು ವಿಶೇಷ. ನರಸಿಂಹೋ ಕಿಲ ಜ್ಞಾನ ಮತದ್ವಾಂತ ದಿವಾಕರ ಜಯತ್ವಮಿದ ಸುಜ್ಞಾನ ಸುಖಶಕ್ತಿ ಪಯೋನಿಧಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹ ಭೀಷಣ ಬೃಹದ್ದಂ ಮೃತ್ಯು ನಮಾಮ್ಯಹಂ. ಇದು ಪವಿತ್ರವಾದ ಶೂರಪಾಲ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನೆಲೆಸಿದಂಥ ಲಕ್ಷ್ಮೀ ನರಸಿಂಹ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ವರಗಳನ್ನು ಕೊಟ್ಟು ಎಲ್ಲರನ್ನು ಉದ್ಧಾರ ಮಾಡ್ತಾನೆ. ಯಾವುದೇ ಅಡೆತಡೆ ಇರಲಿ, ಯಾವುದೇ ಅವರಲ್ಲಿ ದೋಷ ಪರಿಹಾರ ಇದ್ದರೂ ಸುಧಾ ಎಲ್ಲ ಪರಿಹಾರ ಮಾಡ್ತಾನೆ. ಇದು ಅಲ್ಲದೆ ಈ ಮೂರ್ತಿ ಕೆತ್ತನೆ ಮಾಡಬೇಕಾದ್ರೆ ಮೂಲ ಕಾರಣಪ್ಪ, ಇದು ನದಿ ಒಳಗೆ ಶಾಲಿಗ್ರಾಮ ಶಿಲಾ ಇತ್ತು. ನದಿ ಒಳಗೆ ಶಾಲಿಗ್ರಾಮ, ಇಲ್ಲೇ ನದಿ ಆ ಕಡೆ ಕಂಕರಡಿ ಅಂತೇಳಿ ಒಂದು ಗ್ರಾಮ ಅದ, ಅಲ್ಲಿ ಒಬ್ಬ ಅಕ್ಕ ಸಾಲಿಕಿದ್ದ ಅಂದ್ರೆ ಪತ್ತಾರಮ್ಮ. ಅವ್ನಿಗೆ ಸ್ವಪ್ನ ಆತ ರಾತ್ರಿ ನದಿ ಒಳಗೆ ಶಾಲಿಗ್ರಾಮ ಶಿಲಾ ಅದ, ನೀ ಬಂದು ಅದನ್ನು ಕೆತ್ತನೆ ಮಾಡು ಆವಾಗ ಅಂತ ಹೇಳಿದ. ಆವಾಗ ಅವ ಹೇಳಿದ, ನಾ ಹುಟ್ಟಾಕ ಕುರುಡಿದ್ದನು ಹೆಂಗೆ ಬರಲಿ, ನಿನಗೆ ರಾತ್ರಿ ಕಣ್ಣು ಬರ್ತಾವೆ ಮತ್ತು ಹಗಲು ಕಣ್ಣು ಹೋಗ್ತಾವೆ ಅಂತೇಳಿ ನರಸಿಂಹದೇವ್ರು ಕನಸನಾಗಿದ್ದರು. ಅವ್ರು ರಾತ್ರಿ ಕಂಕರೋಡಿಯಿಂದ 3 ಕಿಲೋಮೀಟರ್ ನಡ್ಕೊತ ಬಂದು ಅದನ್ನು ಕೆತ್ತನೆ ಮಾಡ್ತಿದ್ದ. ಖರೆ ಯಾವಾಗ ಇದನ್ನು ಪ್ರತಿಷ್ಠಾಪನೆ ಮಾಡ್ಯಾರ, ಯಾರು ಮಾಡ್ಯಾರ, ಇದ್ರೊಳಗೂ ಉಲ್ಲೇಖಿಲ್ಲ. 10,000 ವರ್ಷ ಹಿಂದಿಂದದ. ಇದು ಭಾಗವತದಾಗ ಬರ್ತದೆ. ಇದು ಅಲ್ಲದೆ ಪರಶುರಾಮರು ಎಲ್ಲ ಪೃಥ್ವಿ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಶೂರಪಾಲಿಗೆ ಬಂದ್ರಂತ. ಅವ್ರಿಗೆ ನೋಡಿ ಭಯಂಕರ ಆನಂದ ಆತಂತ. ಏನಪ್ಪ ಎಂಥ ದೊಡ್ಡ ಕ್ಷೇತ್ರದ ಇದು ಅಂಥೇಳಿ ಅವರ ಆನಂದ ಭಾಷಕದಿಂದ ಇವು ಎಲ್ಲ ಅಳಿಗಳ ಹುಟ್ಟಿದ್ದು. ಅದಕ್ಕೆ ಇಲ್ಲಿ ಯಾದವಾರರು 12 ವರ್ಷ ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಇಲ್ಲಿ ಅವರು ಕಾಲಾದಿಂದ ಅಸ್ಥಿ ನದಿ ಒಳಗೆ ಹಾಕಿದರು. ನದಿ ಒಳಗೆ ಹಾಕಿದ್ರೆ ಅವು ಅಸ್ಥಿ ಭಾಗವತ ಪಠಣ ಮಾಡ್ತಿದ್ದು ಅಂತ. ಅಂದರೆ ಅವರು ಎಷ್ಟು ಅವರಲ್ಲಿ ತಪಸ್ವಿ ಇತ್ತು. ಆಮೇಲೆ ಇಲ್ಲಿ ಕಕ್ಕಮರಿ ರಾಮತೀರ್ಥ ಅಂತೇಳಿ ಒಂದು ಗ್ರಾಮದ, ಅಲ್ಲಿಂದ ಒಬ್ಬ ದಿನ ಬ್ರಾಹ್ಮಣ ಇಲ್ಲಿ ನೀರು ತೊಗೊಂಡು ಹೋಗಿ ಆ ಮಹಾದೇವರಿಗೆ ಅಭಿಷೇಕಕ್ಕೆ ನೀರು ಒಯ್ತಿದ್ದ. ಆವಾಗ ಭಾಗೀರಥದೇವಿ ಬಂದು ಒಂದು ದಿವಸ ರಾತ್ರಿ ಪ್ರತ್ಯಕ್ಷ ಆದ ಆಕೆಗೆ, ಏನಪ್ಪ ನಿನಗೆ ಏನು ಬೇಕು ಕೇಳು, ನಾವು ವರ ಕೊಡುತ್ತಂತ. ಅವೇನು ಹೇಳಿದ ಬ್ರಾಹ್ಮಣ, ನನಗೇನು ಬೇಡ, ನನಗೆ ದಿನ ಹೋಗಿ ಬರೋ ಶಕ್ತಿ ಇಷ್ಟೇ ಕೊಡು. ಆದರೂ ಅವಂಗೆ ಮರದ ಬಾಗಣ ಕೊಟ್ಟರು. ದಿನ ಮುತ್ತು ರತ್ನ ಹಾಕಿ ಮರದ ಬಾಗಣ ಕೊಡ್ತಿದ್ದು. ಆ ಮರದ ಬಾಗಣ ಕೊಡುವ ಹೊತ್ತಿನಾಗ ಭಾಗೀರಥದೇವಿ ಹೇಳಿದ್ದು, ನಾ ಕೊಟ್ಟಿದ್ದು ನೀ ಯಾರ ಮುಂದರೆ ಹೇಳಿದ್ದೆ ಅಂದ್ರೆ ಬ್ರಹ್ಮ ರಾಕ್ಷಸ ಆಗಿ ಬಿಡ್ತೀವಿ ಅಂತೇಳಿ ಶಾಪ್ ಕೊಟ್ಟಿದ್ದು. ಆಮೇಲೆ ದಿನ ಮುತ್ತು ರತ್ನ ಒಯ್ಲಿಕ್ಕೆ ಹತ್ತಲ ಅವ್ನು ಹೆಂಡ್ತಿ ಕೇಳಿದ್ದು, ನೀವು ಎಲ್ಲಿ ತರ್ತೀರಿ ಇದನ್ನು ಅಂಥೇಳಿ. ಅವ ಒಂದು 4 ದಿವಸ ಏನೂ ಹೇಳಲಿಲ್ಲ. ಒಂದು ದಿವಸ ಶೂರಪಾಲಿಗೆ ನದಿಗೆ ನೀರು ಮಹಾದೇವ್ರಿಗೆ ನೀರು ತರೋ ಸಂಬಂಧ ಬರುವ ಹೊತ್ತಿನಾಗ ರಾತ್ರಿ ಕೀಲಿ ಹಾಕೊಂಡು ಒಳಗೆ ಕೂತು ಬಿಟ್ಲು. ಇವತ್ತು ನೀವು ಹೇಳೋದು ಮಹಾದೇವ್ರಿಗೆ ನೀರು ತರಬೇಕಂತ. ಆವಾಗ ಅವ್ನು ಬ್ರಾಹ್ಮಣಗೆ ಸಂಕಟ ಬಂದು ಕೂತು ಏನು ಮಾಡಬೇಕಪ್ಪ. ಆವಾಗ ಅವ ಏನು ಮಾಡಿದ, ಬ್ರಾಹ್ಮಣ ಹೇಳಿದ, ನಾ ದಿನ ಶೂರಪಾಲಿಗೆ ಏನು ಹೋಗ್ತನೋ ನನಗೆ ದಿನ ಭಾಗೀರಥದೇವ ಪ್ರತ್ಯಕ್ಷ ಆಗಿ ಮರದ ಬಗಣ ಕೊಡ್ತಾಳೆ ಮುತ್ತು ರತ್ನ ಅಂತ ಹೇಳಿದ್ದು. ಆವಾಗ ಅವ್ನು ಬ್ರಹ್ಮ ರಾಕ್ಷಸ ಆದ್ರಿ. ಬ್ರಹ್ಮ ರಾಕ್ಷಸ ಆಗಿ ಇಲ್ಲಿ ಸದಾನಂತ ಮಠ ಅಂತದ ಇಲ್ಲಿ ಶೂರಪಾಲಿ ಒಳಗೆ. ಅಲ್ಲಿ ಬಂದು ಎಲ್ಲ ಬಂದು ವಾಸ ಮಾಡಿ ಎಲ್ಲ ಜನರಿಗೆ ಕಿರಿಕಿರಿ ಕೊಡ್ಲಿಕ್ಕೆ ಹತ್ತು. ಅವಾಗ ಎಲ್ಲರೂ ಭಕ್ತಾದಿಗಳು ಬಂದು ಆಮೇಲೆ ನರಸಿಂಹದೇವ್ರಿಗೆ ಬೇಡ್ಕೊಂಡ್ರು. ಅವರು ಇಲ್ಲ ಹೆಂಕರೆ ಮಾಡಿ ನಮ್ಮನ್ನು ಇದ್ರೊಳಗೆ ಮುಕ್ತಿ ಮಾಡಂತ. ಆವಾಗ ನರಸಿಂಹದೇವ್ರು ಏನು ಮಾಡಿದರು, ಆ ಬ್ರಹ್ಮ ರಾಕ್ಷಸಗೆ ಆ ಬ್ರಾಹ್ಮಣ ರೂಪದಿಂದ ಏನಿತ್ತು ಅವಾಗ ಹೇಳಿದರು, ಇಲ್ಲ ನಿಮ್ಮ ಮುಂದಿನ ಜನ್ಮದಾಗ ಮೋಕ್ಷದ ಒಳಗೆ ಇದಾಗ್ತೈ, ಚಲೋ ಇದ್ರೊಳಗೆ ಹುಡ್ತಿ ಅಂಥೇಳಿ ಇದನ್ನು ಮಾಡೋದು. ಆವಾಗ ಎಲ್ಲ ಜನರು ನೆಮ್ಮದಿಯಿಂದ ಇರ್ಲಿಕ್ಕತ್ತರು. ಹೀಗಾಗಿ ಇಲ್ಲಿ ಯಾದವಾರ ಹಿಂದೆ ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವ್ರದ 1,00,000 ಮಂದಿ ಬ್ರಾಹ್ಮಣರಿಗೆ ಸಾಧನೆ ದ್ವಾದಶಿ ದಿವಸ ಭೋಜನಕ್ಕೆ ಹಾಕಿ 1,00,000 ಮಂದಿ ಬ್ರಾಹ್ಮಣರಿಗೆ ಹಾಕಿ ಅದನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಆವಾಗ ಅವರು ಸ್ವಾಮಿಗಳು ಅವ್ರ ತಾಯಿನ ಕೇಳಿದ್ರಂತ ಯಾದವಾರರು. ಇವ್ರನ್ನ ವಿದ್ಯಾಧೀಶರು ಕೇಳಿದ್ರಂತ, ಯಾರಪ್ಪ 1,00,000 ಮಂದಿ ಊಟಕ್ಕೆ ಹಾಕಿದ್ದು ನಮ್ಗೆ ಹೆಂಗೆ ಗುರ್ತಾಗಬೇಕು. ಅವಾಗೆಲ್ಲ ಎಲೆ ಎಣಿಸೊಟ್ಟು ಹೊಂಟ್ರಂತ. ಆವಾಗ ಇಲ್ಲಿ ಯಾದವಾರಿ ಊಟ ಮಾಡಿದ್ದು ಎಲೆ ತೆಗಿತೀನಿ ಮತ್ತೊಂದು ಎಲೆ ಹುಡ್ತಿತ್ತಂತ. ಅಂದರೆ ಒಬ್ಬ ಬ್ರಾಹ್ಮಣ ಊಟ ಮಾಡಿದ್ರು 1,00,000 ಮಂದಿ ಬ್ರಾಹ್ಮಣ ಊಟ ಮಾಡೋಷ್ಟು ಅವರಲ್ಲಿ ಒಂದು ತಪಸ್ವಿ ಒಂದು ಶಕ್ತಿ ಇತ್ತು. ಆವಾಗ ಅವ್ರ ತಾಯಿಗೆ ನನ್ನ ಕಡೆ ಕ್ಷಮಾ ಅಂತಂದು ಬೇಡ್ಕೊಂಡ್ರು. ಇಷ್ಟು ಏನದಲ್ಲ ಈ ಶೂರಪಾಲಿದ ಏನದಲ್ಲ ಮಹಾತ್ಮೆ. ಇದು ರಿನೋವೇಷನ್ ಆಗಿದ್ದು ಯಾವಾಗ ಸರ್? ಇದು 10-12 ವರ್ಷ ಆತ್ರಿ ಈಗ ರಿನೋವೇಷನ್ ಆಗಿ. ಮೊದಲೆಲ್ಲ ನದಿ ಎಲ್ಲ ನೀರು ಬರ್ತಿತ್ತು. ಆಮೇಲೆ ಗೋರ್ಮೆಂಟ್ದಿಂದ ಇದೆಲ್ಲ ಕಟ್ಟಡ ಆಗಿ ಈಗ ಆಲ್ಮಟ್ಟಿ ಒಳಗೆ ಮುಳುಗಡೆ ಒಳಗೆ ಅದ ರೀ. ಇದು 524 ಹಿಡಿದ್ರಂದ್ರೆ ಮುಳುಗಡೆ ಒಳಗದ. ಅದಕ್ಕೆ ಮುಳುಗಡೆ ದೇವಸ್ಥಾನ ಮುಳುಗಡೆ ಆಗಬಾರ್ದು, ಪ್ರಾಚೀನ ದೇವಸ್ಥಾನ ಅಂತೇಳಿ ಇದನ್ನು ಅಡ್ಡಗೋಡಿ ಕಟ್ಟಿ ಒಳಗೆ ಯಾವುದೂ ಇಫೆಕ್ಟ್ ಆಗಬಾರ್ದು ನೀರಿಂದ ಅಂಥೇಳಿ ಇದನ್ನು ಅಡ್ಡಗೋಡಿ ಮಾಡಿ ಕಟ್ಟ್ಯಾರ. ಇಲ್ಲಿ ಉತ್ತರಾದಿ ಸ್ವಾಮಿಗಳು ಬರ್ತಿರ್ತಾರೆ. ಉತ್ತರಾದಿ ಮಠ ಮೇಲೆ ಸ್ವಾಮಿಗಳು ಬರ್ತಾರೆ. ಅಗದಿ ಅವರು ನಮ್ಮ ಗುಡಿಗೆ ಅವರು ಅಗದಿ ಕೇವಲ ಅವರು ನಮ್ಮ ನರಸಿಂಹದೇವ್ರ ಮೇಲೆ ಭಾಳ, ನಮ್ಮೂರ ಮೇಲೆ ಅವ್ರಿಗೆ ಅಗದಿ ಅವರು ತವ್ರ ಮನೆ ಇದ್ದಂಗೆ. ಮೊನ್ನೆ ಈಗ ಒಂದು 15 ದಿವಸದಿಂದ ಇಲ್ಲಿ ಶೂರಪಾಲಿ ಬಂದರು, ಉತ್ಸವಕ್ಕೆ ಬರ್ತಾರೆ. ಮತ್ತು ಈ ಕಡೆ ಸೈಡ್ ಎಲ್ಲೇ ಬರಲಿ ಬಂದ್ರೆ ಸುಧಾ ನರಸಿಂಹದೇವ್ರಿಗೆ ಬಂದು ಪೂಜಾ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡು ಹೋಗಿಬಿಡ್ತಾರೆ ಅವರು. ಮತ್ತೊಂದು ಶಿವಲಿಂಗ ಅಲ್ಲಿ ತಳಗೆ ಮಹಾದೇವ್ರು ಅಂತ ಹೇಳಿದ ಒಬ್ಬ ಬ್ರಾಹ್ಮಣ
ಕಾಶಿಯಿಂದ 3 ಲಿಂಬಿಕಾಯಿ ಬಿಟ್ಟಂತೆ ಅವು ಎಲ್ಲಿ ಬಂದು ನಿಂದಿರ್ತಾವ ಅಲ್ಲಿ ಮಹಾದೇವ್ರು ತಾವೇ ಉದ್ಭವ ಆಗ್ತಾವ ಅಂತ ಹೇಳಿದ್ರಂತೆ. ಒಂದು ಇಲ್ಲೇ ಬೈಲೇಶ್ವರ ಅಂತ ಅದ ರೀ, ಅದು ಬೈಲ್ದಾಗದ ಮ್ಯಾಲೆ ಏನೂ ನೆರಳಿಲ್ಲ ಅದಕ್ಕೆ ಅದು ಬೈಲೇಶ್ವರ ಅಂತಾರೆ. ಇನ್ನೊಂದು ಕೋಟೇಶ್ವರ ಅಂತ ಹೇಳಿ ನದಿ ಒಳಗದ, ಅಂದ್ರೆ ಅದು ನದಿ ಒಳಗಿದ್ದು ಈಗ ನದಿ ಬಂದು ಅದು ಮುಳುಗ್ಯದ. ಇನ್ನೊಂದು ಗುಹೇಶ್ವರ ಅಂತದ. 3 ಕಡೆ ಲಿಂಬಿಕಾಯಿ ಬಂದು 3 ಲಿಂಗಗಳು ಸೇಮ್ ಒಂದೇ ವಾರಿ, ಅದರೊಳಗೆ ಯಾವುದೂ ಫರಕ್ಕಿಲ್ಲ. ಅದಕ್ಕೆ ಮಹಾದೇವ್ರಿಗೆ ಇಲ್ಲಿ ವಿಶೇಷಪ್ಪ ಅಂತಂದ್ರೆ ಬುತ್ತಿ ಪೂಜೆ ಕಟ್ಟಿಸ್ತಾರೆ. ನಿಮ್ಮದು ಏನೇ ಇಷ್ಟ ಆಗ್ತಿದ್ದ ಅದು ನಿಮ್ಮ ಸಂಕಲ್ಪ ಏನಾರು ಮಾಡ್ಕೊಂಡಿದ್ರು ಅಂದ್ರೆ ನಿಮಗೆ ಏನಾರು ಬೇಡಿಕೆ ಇತ್ತಂದ್ರೆ ಮಹಾದೇವರಿಗೆ ಬುತ್ತಿ ಪೂಜೆ ಕಟ್ಟಿಸ್ತಾರೆ. ಪವಾಡ ಹಲವಾರು ಪವಾಡ ಆಗ್ಯಾವ್ರಿ. ಯಾರಿಗೆ ತಮ್ಮ ಯಾರು ಮಕ್ಕಳಾಗಿರೋದಿಲ್ಲ ಮಕ್ಕಳು ಕೊಟ್ಟಾನ, ಯಾವುದೇ ಉದ್ಯೋಗ ಇತ್ತಂದ್ರೆ ಉದ್ಯೋಗದಾಗ ಲಾಸ್ ಆಗಿದ್ರೆ ಉದ್ಯೋಗದಾಗ ಇದಾಗ್ಯಾರ, ಪ್ರತೀತಾಗ್ಯಾರ, ತಾವೇ ಬಂದು ಎಲ್ಲ ಭಕ್ತರು ಇಲ್ಲಿ ಬಂದು ತಮ್ಮದು ಏನದಲ್ಲ ಎಲ್ಲ ನೈವೇದ್ಯ ಮಾಡಿಕೊಂಡು ನಮ್ಮ ಬೇಡಿಕೆ ಈರೇಸಿ ಅಂಥೇಳಿ ಎಲ್ಲರೂ ಬಂದು ಭಕ್ತಾದಿಗಳು ಬಂದು ಅನೇಕ ರೀತಿಯ ಪವಾಡ ಆಗ್ಯಾವ್ರಿ. ಸಾಕಷ್ಟು ಪವಾಡ ಆಗ್ಯಾವ. ಉತ್ಸವದಾಗ ನಮ್ಮ ವೈಶಾಖದಾಗ ಪೂರ್ಣಿಮಾ ದಿವಸ ಅಂದ್ರೆ ಇದರ ದಿವಸ ನಮ್ಮ ನವರಾತ್ರಿ ಇರ್ತದೆ. ನವರಾತ್ರಿ ಒಳಗೆ ಏನದಾರಲ್ಲ 8 ದಿವಸ ಉತ್ಸವ ಆಗ್ತದೆ. ದಶಮಿಯಿಂದ ಸ್ಟಾರ್ಟ್ ಆಗ್ತದೆ. ಮುಂದೆ ಪೂರ್ಣಿಮಾ ದಿವಸ ರಥೋತ್ಸವ, ಮರುದಿವ್ಸ ಗೋಪಾಳಕಾವಲಿ, ಅದ್ರ ಮರುದಿವ್ಸ ಏನಾದ್ರೆ ದೇವರು ಊರು ಒಳಗೆ ಬರ್ತಾರೆ. ಬಣ್ಣಿ ಉಕ್ಳಿ ಆಡ್ಕೊಂಡು ಪೂಜಾರ ಮನೆ ಒಳಗೆ ಬಂದು ಅಂದೇ ನಮ್ಮ ಜಾತ್ರೆ ಸಮಾಪ್ತಿ ಆದಾಗ. ಇದು ಸಂತಾನ ಗೋಪಾಲ ರೀ. ಯಾರಿಗೆ ಮಕ್ಕಳಾಗಿರೋದಿಲ್ಲ ಬೇಡ್ಕೊಂಡ್ರು ಅಂದ್ರೆ ಸಂತಾನ ಗೋಪಾಲ ಅಂತೇಳಿ ಪ್ರತಿಷ್ಠಾಪನೆ ಅದು. ಯಾವಾಗ ಪ್ರತಿಷ್ಠಾಪನೆ ಮಾಡ್ಯಾರ, ಯಾವಾಗ ಆಗ್ಯದ, ಇದ್ರೊಳಗೂ ಉಲ್ಲೇಖಿದ್ರಿ ಎಲ್ಲ ಪುರಾತನದೇ ಕಾಲದ್ದವ ರೀ. ಮುಂದೆ ಈ ಕಡೆ ಏನದ ನೋಡ್ರಿ ವೆಂಕಟೇಶ ದೇವ್ರ ಕಡೆ, ಮುಂದೆ ಅಲ್ಲಿ ವೆಂಕಟೇಶ ದೇವರು ಒಡಮುಡ್ಲಿಕ್ಕೆ ಹಚ್ಚಾರ. ಅದು ಮುಂದೆ ಆ ಕಡೆ ಏನಾದ್ರು ಸಣ್ಣ ನರಸಿಂಹದೇವ್ರ ರೀ, ಅದು ಒಡಮುಡಿದ್ದು. ವಿಶೇಷಪ್ಪ ನರಸಿಂಹದೇವ್ರದ ಪೂರಾ ಎಲ್ಲ ಶಾಲಿಗ್ರಾಮ ಶಿಲಾ ಅದ, ಏಕಶಿಲಾ. ಒಂದೇ ಶಿಲಾದೊಳಗೆ ಲಕ್ಷ್ಮೀದೇವಿ ಕೂತಿದ್ದು, ಮುಂದೆ ಶಂಖ ಚಕ್ರ ಹಸ್ತ ಪದ್ಮ ಎಲ್ಲ ಇದು ಮಾಡಿದ್ದು, ಅವೆಲ್ಲ ಡಾಬ ವೈಡೂರ ಎಲ್ಲ ಹಾಕ್ಕೊಂಡಿದ್ದು ಒಂದೇ ಇದ್ರೊಳಗೆ ಎಲ್ಲ ಕೆತ್ತನೆ ಮಾಡಿದ್ದ. ಏಕಶಿಲಾ ಅಂದರೆ ಹಿಂಗೆ ಭಾಗ ಆಗಿದ್ದು ಇಲ್ಲ, ಒಂದೇ ಶಿಲಾದಾಗೆ ಎಲ್ಲ ಇದನ್ನು ಕೆತ್ತನೆ ಮಾಡಿದ್ದದ ರೀ. ವಿಶೇಷ ಅಂದ್ರೆ ಹಿಂಗೆ ಎಲ್ಲಿ ಇರೋದು ಅಗದಿ ಕ್ವಚಿತ. ಆದರೆ ನಮ್ಮ ಶೂರಪಾಲ ನರಸಿಂಹದೇವ್ರದ್ದು ಏನದಲ್ಲ ಇದೊಂದು ವಿಶೇಷ. ಪದ್ಮದ ಉಂಗ್ರದ ಮುಂದೆ ಗದಾ ಅದ. ಈ ಕಡೆ ಲಕ್ಷ್ಮೀದೇವಿಯನ್ನು ಎಡಕಿನ ಸೈಡ್ ಲಕ್ಷ್ಮೀದೇವಿನ ಹಿಡ್ಕೊಂಡು ಕೂತಿದ್ದದ. ಮುಂದೆ ಕಾಲೊಳಗೆ ತಳಗೆ ಪದ್ಮದ, ಲಕ್ಷ್ಮೀದೇವಿಗೆ ತಳಗೆ ಇದದ ಕಮಂಡಲದ, ಮುಂದೆ ಹಸ್ತದ ಒಳಗೆ ಕಮಲದ, ಮತ್ತು ಎಡಕ ಬಡಕ ಶಂಕು ಚಕ್ರ ಎಲ್ಲ ಜನಿವಾರು. ಇದು ಲಕ್ಷ್ಮೀದೇವಿಗೆ ಮಂಗಳಸೂತ್ರ ಎಲ್ಲ ಏಕಶಿಲಾದೊಳಗೆ ಎಲ್ಲ ಇದನ್ನು ಮಾಡಿ ಕೆತ್ತನೆ ಮಾಡಿದ್ದದ ರೀ. ಎಲ್ಲ ಆಭರಣ ಸೊಂಟಪಟ್ಟಿ, ಕೊರಳುಪಟ್ಟಿ, ನರಸಿಂಹದೇವರಿಗೆ ಕೊರಳುಪಟ್ಟಿ, ಮುಂದೆ ಉಡದಾರ, ಇವೇನೋ ಅಲ್ಲ ಎಲ್ಲ ಶಿಲಾದಾಗೆ ಮಾಡಿದ್ದೇವೆ ರೀ. ಒಂದೇ ಶಾಲಿಗ್ರಾಮದೊಳಗೆ ಇಷ್ಟು ದೊಡ್ಡ ಶಾಲಿಗ್ರಾಮದಾಗೆ ಎಲ್ಲ ಇದಾಗಿದ್ದು ರೀ. ಅದು ಇದು ಅಲ್ಲಿಗಳಿದ್ದ ಮಹತ್ವ ಏನಂತಂದ್ರೆ, ಇಲ್ಲಿ ಪರಶುರಾಮರು ಪೃಥ್ವಿ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಶೂರಪಾಲಿಗೆ ಬಂದರು. ಬರುತ್ತೆ ಅವ್ರಿಗೆ ನೋಡಿ ಎಲ್ಲ ಏನು ದೊಡ್ಡ ಎಂಥ ಕ್ಷೇತ್ರಪ ಇದು ಅಂತೇಳಿ ಅವ್ರು ಭಯಂಕರ ಆನಂದ ಆಯ್ತು. ಅವರ ಆನಂದ ಭಾಷ್ಪದಿಂದ ಇದು ಅರಳಿಗಿಡ ಹುಟ್ಟಿದ್ದು. ಅದಕ್ಕೆ ನಮ್ಮಲ್ಲಿ ಏನದಲ್ಲ ಈ ಅರಳಿಗಿಡಕ್ಕೆ ಭಾಳ ಇಂಪಾರ್ಟೆಂಟ. ಯಾರೂ ಇದಕ್ಕೆ ಕೈ ಹಚ್ಚಂಗಿಲ್ಲ. ಅದಕ್ಕೆ ಗ್ರಾಮೀಣ ಭಾಷೆದಾಗ ಏನಂತಾರಪ್ಪ ಅಂತಂದ್ರೆ ಹಳ್ಳಿ ಮರದಪ್ಪ ಅಂತಾರೆ ಇದಕ್ಕೆ. ಅದಕ್ಕೆ ಏನದಲ್ಲ ಇದು ಯಾವುದೇ ನೀವು ಶುಭ ಕಾರ್ಯಕ್ಕೆ ಹೋಗುವತ್ನಾಗ ಈ ಹಳ್ಳಿ ಚಕ್ಕಿ ನಿಮ್ಮ ಒಂದು ಸ್ವಲ್ಪ ಜೇಬಿನಾಗ ಇಟ್ಕೊಂಡು ಹೋದ್ರೆ ಯಾವುದೇ ಶುಭ ಕಾರ್ಯಕ್ಕೆ ಹೋದ್ರೆ ನಿಮಗೆ ಕೆಲಸ 100% ಸಕ್ಸಸ್ ಆಗ್ತದೆ. ಅದಕ್ಕೆ ಆ ಗಿಡದ ಅಷ್ಟು ಮಹತ್ವದ ಹಳ್ಳಿ ಗಿಡದ್ದು. ಇದು ವಿಶೇಷ ಏನಂತಂದ್ರೆ ಇದಕ್ಕೆ ನಮ್ಮಲ್ಲಿ ಗ್ರಾಮೀಣ ಭಾಷೆದಾಗ ಇದಕ್ಕೆ ಹುಳುಕಣ ಮಂದಿರು ಅಂತಾರೆ. ಅಂದ್ರೆ ಸ್ವಲ್ಪ ಇದು ಕಚ್ಚದ ಅಂಥೇಳಿ ಇದಕ್ಕೆ ಹುಳುಕಣ ಮಂದಿರು ಅಂತಾರೆ. ಯಾವತ್ತೂ ಗಂಗಾ ಹರಿತಿರ್ತಾಳೆ. ಇದು ಯಾವಪ್ಪ ಅಂತ ವಿದ್ಯಾಧೀಶರ ಕಾಲಕ್ಕೆ ಇದು ಗಂಗಾ ಹರಿಯೋದ್ರಿಂದ ಈಗ ಯಾವತ್ತು ಕುತ್ತಿಗೆ ಒಳಗೆ ಪಾದದ ತಳಗೆ ಯಾವತ್ತೂ ನೀವು ಬೇಸಿಗೆ ಒಳಗಿರಲಿ ಮಳೆಗಾಲ ಇರಲಿ ಯಾವುದೇ ಇದ್ರೊಳಗಿದ್ರೂ ಸುಧಾ ಇದು ಇರುತ್ತೆ. ಯಾವಪ್ಪ ಅಂತಂದರೆ ಇದು 1,00,000 ಮಂದಿ ಬ್ರಾಹ್ಮಣರಿಗೆ ಸಾಧನೆ ದ್ವಾದಶಿ ದಿವಸ 1,00,000 ಮಂದಿ ಬ್ರಾಹ್ಮಣರು ಊಟಕ್ಕೆ ಹಾಕಿ ಸ್ಥಾಪನೆ ಮಾಡಿದ್ದದ ಇದು.
ಅವಾಗ ಅವರು ವಿದ್ಯಾಧೀಶರ ತಾಯಿ ಕೇಳಿದ್ರಂತ 1,00,000 ಮಂದಿ ಹೆಂಗಾಗ್ಯದ ನನಗೆ ಹೇಳಂತ ಹೇಳಿದ್ನಿ ರೀ. ಬರೀ ಎಣಿಕೆ ಒಳಗೆ ಬೇಡ, ಜನ ಭಾಳ ಕೊಡೋದನ್ನ ನಾವು ಒಪ್ಕೊಳ್ಳಂಗಿಲ್ಲ. ಖರೆ ಊಟ ಮಾಡಿ ಬ್ರಾಹ್ಮಣರ ಈ ಊಟ ಮಾಡಿದ್ದು ಎಲಿ ಎಣಿಸಿ ತೋರಿಸ್ಬೇಕಂತ ಹೇಳಿದ್ರಂತ. ಅವಾಗ ಇಲ್ಲಿ ಯಾದವಾರಿ ಊಟ ಮಾಡಿದ್ದು ಎಲಿ ತೆಗಿದ್ನಿ, ಒಂದು ಎಲಿ ತೆಗಿದ್ನಿ, ಮತ್ತೆ ಅಲ್ಲಿ ಒಂದು ಎಲಿ ಹುಡ್ತಿತ್ತಂತ. ಅಂದ್ರೆ ಒಬ್ಬ ಬ್ರಾಹ್ಮಣ ಊಟ ಮಾಡಿದ್ರು 1,00,000 ಮಂದಿ ಬ್ರಾಹ್ಮಣರು ಊಟ ಮಾಡಿದಷ್ಟು ಅವರಲ್ಲಿ ಶಕ್ತಿ ಇತ್ತು. ಆವಾಗ ಅವ್ರ ತಾಯಿಗೆ ನನ್ನ ಕಡೆ ಇದಾತಂತ ಬೇಡ್ಕೊಂಡು ಅವಾಗ ಸ್ಥಾಪನೆ ಆಗಿದ್ದೆ ರೀ. ವಿದ್ಯಾಧೀಶರ ಕಾಲಕ್ಕೆ ಉತ್ತರಾದಿ ವಿದ್ಯಾಧೀಶರ ಕಾಲಕ್ಕೆ ಅವಾಗ ಇದು ಏನದಲ್ಲ ಪ್ರತಿಷ್ಠಾಪನಾ. ಅದಕ್ಕೆ ಏನದಲ್ಲ ಇದಕ್ಕೆ ಹುಳ್ಕಂಡು ಬಂದೇವ್ರು ಅಂತಾರೆ. ಹುಳ್ಕಂಡು ಬಂದೇವ್ರು ಅಂತಾರೆ. ಅಂದ್ರೆ ಕಚ್ಕಚ್ಚದ ಅಂತೇಳಿ ಒಂದು ಯಾವತ್ತೂ ಭಾಗೀರದೇವಿ ಯಾವತ್ತೂ ನೆಲೆಸಿರ್ತಾಳೆ ಇಲ್ಲಿ. ಈಗ ಯಾವ ದಿಕ್ಕಿಗೆ ಇದೈತೆ ಸರ್? ಯಾವ್ದು ನರಸಿಂಹದೇವ ದಕ್ಷಿಣ ದಿಕ್ಕಕ್ಕೆ ಅದ ಕಡೆ ಆ ಮೂರ್ತಿ. ಇವುದು ಈ ಕಡೆ ಇದು